ಓ ಗಾಡ್, ಫೈನಲ್ ಬಾಸ್ ನೈನ್ ಟೈಲ್ಸ್ ಎಷ್ಟು ದೊಡ್ಡದಿದೆ. ಗಾಡ್ ಗಾಯ್ಸ್, ಇದನ್ನು ಡಿಫೀಟ್ ಮಾಡೋಕ್ಕೆಂದು ತುಂಬ ಕಷ್ಟ. ಎಷ್ಟು ಟ್ರೈ ಮಾಡಿದ್ರು ಹೊಡೆಯೋಕ್ಕೆ ಆಗಿಲ್ಲ ನೋಡಿ. ಫಿನಿಶೇ ಮಾಡಿಬಿಟ್ರಿ. ನೋಡಿ ಎಷ್ಟು ಡೇಂಜರಸ್. ಗಾಡ್, ವೆರಿ ಡೇಂಜರಸ್. ಇದು ನ್ಯೂ ಬ್ರಿಡ್ಜು, ನ್ಯೂ ಗ್ಯಾರೇಜು ಗೈಸ್. ಇದೆ ಸ್ವ್ಯಾಂಪ್ ಐಲ್ಯಾಂಡು. ಅವು ಮರಗಳ ನಂತರ ಎಷ್ಟು ಸಕ್ಕದಾಗಿ ಮಾಡಿದ್ದಾರೆ. ಗ್ರಾಫಿಕ್ಸ್ ಅಂತೂ ಸೂಪರು. ಗ್ರಾಫಿಕ್ಸ್ ಮಾತ್ರ ಮಸ್ತಾಗಿ ಮಾಡೋರೆ. ನೋಡೋಕ್ಕೊಂಥರ ಫುಲ್ಲು ನ್ಯೂ ಡಿಫ್ರೆಂಟ್ ಪ್ಲೇಸ್ ಥರ ಕಾಣಿಸ್ತದೆ. ಫುಲ್ ಮಸ್ತಾಗಿದೆ ಅಪ್ಡೇಟ್ ಮಾತ್ರ. ನೋಡಿ ಸ್ಕೈಸ್ ಎಲ್ಲ ಲೈಕ್ ರಿಯಲ್ ಥರನೇ ಕಾಣಿಸ್ತಾ ಇದೆ. ಸೊ ಮಸ್ತಾಗಿದೆ ಅಪ್ಡೇಟು. ಸೊ ದಿಸ್ ಈಸ್ ಬ್ಯಾಕ್ ಗ್ರೌಂಡ್. ಸೊ ಗೈಸ್, ದಿಸ್ ಈಸ್ ದ ಮ್ಯಾಪ್. ಇಷ್ಟೊಂದು ಜಾಸ್ತಿ ಜಾಗ ಆ್ಯಡ್ ಮಾಡಿದ್ದಾರೆ. ಸೊ ಫಸ್ಟು ರೋಸಾಕ್ ಮೇಲೆ ಹೋಗೋದ. ಸೊ ರೋಸಾಕ್ ಹತ್ರ ಹೊಸ ಜಾಗ ಆ್ಯಡ್ ಮಾಡಿದ್ದಾರೆ. ಅಲ್ಲಿ ಏನಿದೆ ಅಂತ ನೋಡೋದ. ಸೊ ಗೈಸ್, ಇದೆ ಸೀಕ್ರೆಟ್ ಲೀಫ್ ವಿಲೇಜ್. ನೋಡೋಕೆ ಬಂದ್ರೆ ಸಕ್ಕದಾಗೈತೆ. ಗ್ರಾಫಿಕ್ಸು ಗಾಡ್ ನೋಡಿ ಸಕ್ಕದಾಗೈತೆ ಅಂದ್ರೆ ಫುಲ್ಲು ಟಾಪ್. ಕೆಳಗಿಂದ ನೋಡೋಕೆ ಮಾತ್ರ ಇನ್ನೂ ಸಕ್ಕದಾಗೈತೆ. ಹೌಸ್ ಸ್ಟ್ರಕ್ಚರ್ಸ್ ನೋಡಿ ಸಕ್ಕದಾಗಿ ಮಾಡಿದ್ದಾರೆ ಮಾತ್ರ. ಅಪ್ಡೇಟ್ ಮಾತ್ರ ಐ ಥಿಂಕ್ ದ ಬೆಸ್ಟ್ ಅಪ್ಡೇಟ್ ಎವರ್. ಮಸ್ತಾಗಿ ಮಾಡೋರು ಬಂದರೆ ಎಲ್ಲ. ಸೊ ಇವರು ನಿಂಜಾಸು ಯಾವಾಗಲೂ ಬರ್ತಾ ಇರ್ತಾರೆ. ಸೊ ಐ ಥಿಂಕ್ ಜಾಸ್ತಿನೇ ಡ್ಯಾಮೇಜ್ ಕೊಡ್ತಾರೆ. ಸೊ ಬಂದಿದ ತಕ್ಷಣ ಹೊಡೆದ್ಬಿಡಿ, ಯಾಕಂದರೆ ಜಾಸ್ತಿ ಹೈ ಡ್ಯಾಮೇಜ್ ಕೊಡ್ತಾರೆ ಅವರಂತ. ಸೊ ಇದು ಬಂದು ಮೇನ್ ಕ್ರೇಟ್. ಸೊ ಇಲ್ಲೇ ಎಲ್ಲ ಓಪನ್ ಮಾಡೋದು ಮೇನ್ ಕ್ರೇಟು. ಮೇ ಬಿ ಐ ಥಿಂಕ್ ಇಲ್ಲಿಗೆ ಯಾರೂ ಅಷ್ಟೊಂದು ಬರಲ್ಲ ಅನ್ಕೋತೀನಿ. ಲೈಕ್ ನೋಡಿ ಗ್ರಾಫಿಕ್ಸ್ ಎಲ್ಲ ಮಸ್ತ್ ಮಾಡೋ ಬಂದ್ರೆ ಸೂಪರಾಗಿ ಕಾಣಿಸೋದು ಬಂದ್ರೆ. ಐ ಥಿಂಕ್ ಅಲ್ಲಿ ಮೇಲಿರೋ ಕಲ್ಲಲ್ಲಿ ಮಾಡೋರೋ ಇಲ್ಲ ಮಣ್ಣಲ್ಲಿ ಮಾಡೋರೋ ಏನೋ ಗೊತ್ತಿಲ್ಲ. ಲ್ಯಾಂಡ್ ಅಂತೂ ಆಗೋಕ್ಕಾಗಲ್ಲ, ಯಾಕಂದರೆ ಇನ್ವಿಸಿಬಲ್ ವಾಲ್ ಮಾಡಿದ್ದಾರೆ ಅಲ್ಲಿ. ಸೊ ಅಲ್ಲಿಗಿಂತೂ ಇಳಿಯೋಕ್ಕೆ ಆಗಲ್ಲ. ಸೊ ಜಸ್ಟು ನೋಡ್ಬೋದು ಅಷ್ಟೇ. ಸೊ ಹೊತ್ತಾಗಂತೂ ಆಗೋದೇ ಇಲ್ಲ ಮೇಲಿಂದ. ಬಟ್ ಮೇಲೆ ಜಾಗ ಮಾಡಿದಿರೋ ಚೆನ್ನಾಗಿರ್ತಾ ಇತ್ತು. ಬಟ್ ಇಟ್ಸ್ ಓಕೆ. ಮಸ್ತಾಗಿ ಕಾಣಿಸ್ತಾ ಇದೆ ಮಾತ್ರ. ಫುಲ್ಲು ಕಲ್ಲಲ್ಲೇ ಮಾಡಿದ್ದಾರೆ. ಸೊ ಇದೇ ಜಾಗದಲ್ಲಿ ಒಂದು ಟ್ರೀ ಹೌಸ್ ಆ್ಯಡ್ ಮಾಡಿದ್ದಾರೆ. ಮಸ್ತಾಗೈತೆ ಮಾತ್ರ. ಫುಲ್ಲು ದೊಡ್ಡ ಟ್ರೀ ಹೌಸು. ಬಂದಿದ್ರು ಮೇಲೆ ಹೋಗೋದು ಸಕ್ಕದಾಗೈತೆ ಮಾತ್ರ. ಸೊ ಇದೆಲ್ಲ ಆಡಬೇಕಾದ್ರೆ ಅಂತೂ ಎಷ್ಟು ಮಜಾ ಬರುತ್ತೆ ನೋಡಿ. ಫುಲ್ಲು ಟ್ರೀ ಹೌಸ್, ಫುಲ್ಲು ಲೈಕ್ ಮೂವಿ ಫೀಲಿಂಗ್ಸು, ಲೈಕ್ ಸಿನಿಮಾ ಫೀಲಿಂಗ್ಸ್ ಫುಲ್ಲು. ಇನ್ನೂ ಹೈಟ್ ಹೋಗ್ಬೋದು, ಫುಲ್ ಟಾಪ್ವರೆಗೂ ಹೋಗ್ಬೋದು. ಸರಿ, ನಿಂಜೋಸ್ ಬೇರೆ ಫುಲ್ಲು ಅಟ್ಯಾಕ್ ಮಾಡ್ತವ್ರೆ. ಈ ಜಾಗದಲ್ಲಿ ಇದೆ ಹೈಟ್ ಪ್ಲೇಸು. ಸೊ ಇಲ್ಲಿಂದನೇ ಎನಿಮೀಸ್ ಉಳಿಬೋದು ಮೀನ್ಸ್ ದೂರದಿಂದ. ಸೊ ಐ ಥಿಂಕ್ ಅಷ್ಟೊಂದು ಇದು ಸಿಗಲ್ಲ, ಆ್ಯಂಗಲ್ ಸಿಗಲ್ಲ. ಬಟ್ ಹೈಟ್ ಪ್ಲೇಸ್ ಅದೇ. ಸೊ ಈ ನಿಂಜಾಸು ಫುಲ್ಲು ಹೈ ಡ್ಯಾಮೇಜ್ ನೋಡ್ಬಿಡಿ. ಸೊ ತುಂಬಾ ಡ್ಯಾಮೇಜ್ ಮಾಡ್ತಾರೆ. ಸೊ ಬಂದಿದ ತಕ್ಷಣ ಹೊಡೆದ್ಬಿಡಿ. ಸೊ ವೀಡಿಯೋ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಸೊ ನೆಕ್ಸ್ಟು ಸ್ಕೂಲ್ಗೆ ಹೋಗೋದ ಬನ್ನಿ. ಸ್ಕೂಲ್ಗೆ. ಸೊ ಸ್ಕೂಲ್ನಂತೂ ಫುಲ್ಲು ರಿಮೂವ್ ಆಗ್ಬಿಟ್ಟು ಹೊಸ ಜಾಗನೇ ಆ್ಯಡ್ ಮಾಡಿಬಿಟ್ಟಿದ್ದಾರೆ. ಫುಲ್ಲು ಚೇಂಜ್ ಮಾಡಿಬಿಟ್ಟಿದ್ದಾರೆ. ನೋಡೋಕೆ ಮಾತ್ರ ಮಸ್ತಾಗಿ ಕಾಣಿಸ್ತಾ ಇದೆ. ಸೊ ಬನ್ನಿ ಒಳಗಡೆ ಹೋಗಿ ನೋಡೋಣ ಏನೇನೈತೆ ಅಂತ. ಗಾಡ್, ಮೆಟ್ಲು ನೋಡಿ ಸಕ್ಕದಾಗಿ ಮಾಡಿದ್ದಾರೆ. ಫುಲ್ಲು ಲೈಕ್ ಚೈನೀಸ್ ಸ್ಟ್ರಕ್ಚರ್. ಸೊ ಫುಲ್ ಹೈಟ್ ಇದೆ. ಸೊ ಫೈನಲಿ ಟೆರೇಸ್ ಮೇಲೆ ಬಂದಿದ್ದೀವಿ. ಗಾಡ್, ಫುಲ್ಲು ಒಂಥರ ಮಸ್ತಾಗೈತೆ ಮಾರ ಜಾಗ ಮಾತ್ರ. ಫುಲ್ಲು ನ್ಯೂ ಫೀಲಿಂಗು. ಫುಲ್ ಸ್ಕೂಲ್ನೇ ಚೇಂಜ್ ಮಾಡ್ಬಿಟ್ಟು ಇನ್ನೂ ಹೈಟ್ ಜಾಗ ಮಾಡಿಬಿಟ್ಟಿದ್ದಾರೆ. ಸೊ ಮಸ್ತಾಗೈತೆ ಮಾತ್ರ. ಸೊ ಇದ್ರ ಡೀಟೇಲಿಂಗ್ ನೋಡಿ ಎಷ್ಟು ಸಕ್ಕದಾಗಿ ಮಾಡಿದ್ರು ಮಾತ್ರ. ರಿಯಲಿ ಮಾತ್ರ ಮಸ್ತಾಗೈತೆ ಮಾತ್ರ. ಅಪ್ಡೇಟ್ ಮಾತ್ರ ನಾನಾದರೂ ಫುಲ್ಲು ಎಕ್ಸೈಟೆಡ್ ಆಗಿದ್ದೀನಿ. ಫುಲ್ಲು ಮಸ್ತಾಗಿ ಮಾಡೋರು. ಸೊ ನೆಕ್ಸ್ಟ್ ಜಾಗ ಹಾಸ್ಪಿಟಲ್ನ ಚೆಕ್ ಮಾಡೋಣ. ಹಾಸ್ಪಿಟಲಲ್ಲಿ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಸೊ ಇದು ಬಂದು ನ್ಯೂ ಹಾಸ್ಪಿಟಲ್ ಜಾಗ. ಸೊ ಫುಲ್ಲು ಚೇಂಜ್ ಮಾಡಾಕ್ಬಿಟ್ಟಿದ್ದಾರೆ. ಸೊ ನೋಡಿ ಎಷ್ಟು ಸಕ್ಕದಾಗಿ ಮಾಡಿದ್ದಾರೆ. ನ್ಯೂ ಲೈಫ್ ಈಡನ್ ಹಾಸ್ಪಿಟಲ್ ಅಂತ ಇರೋದು ಜಾಗ ಹೆಸರು. ಸೊ ಈ ಮರ ನೋಡಿ ಸಕ್ಕಾಡ್ ಆಡೋಕೆ ಮಾತ್ರ ಫುಲ್ಲು ಎಕ್ಸೈಟೆಡ್ ನೋಡಿ. ಫುಲ್ಲು ಜಾಗನೇ ಚೇಂಜ್ ಮಾಡಾಕ್ಬಿಟ್ಟಿದ್ದಾರೆ ಮಾತ್ರ. ಮಸ್ತಾಗೈತೆ ಮಾತ್ರ ಜಾಗ ಫುಲ್ಲು. ಸೊ ಬನ್ನಿ ಫುಲ್ಲು ಟಾಪಲ್ಲಿ ಹೋಗಿ ನೋಡೋಣ ಏನೈತೆ ಅಂತ. ಗಾಯ್ಸ್, ಡೀಟೇಲ್ಸ್ನ ನೋಡಿ. ಗಾಡ್, ಬೆಡ್ಸ್ನೆಲ್ಲ ಆ್ಯಡ್ ಮಾಡಿದ್ದಾರೆ. ಮಸ್ತಾಗೈತೆ. ಇದು ಅಂದರೆ ಡೀಟೇಲ್ಸಿಂಗ್ ಅಂದರೆ ಬೆಡ್ಡೆಲ್ಲ ಆ್ಯಡ್ ಮಾಡಿದ್ದಾರೆ. ಮಸ್ತಾಗೈತೆ ಮಾತ್ರ. ಸೊ ಇದು ಬಂದು ಟೆರೇಸ್. ಗಾಟ್, ವಾಟ್ ಅ ಚೇಂಜಸ್. ಸೊ ಇಲ್ಲಿಂದ ಐ ಥಿಂಕ್ ಫೈರ್ ಮಾಡೋಕ್ಕಾಗಲ್ಲ ಅನ್ಕೋತೀನಿ. ಇಲ್ಲ ಒಂಚೂರು ಚೂರು ಕೊಟ್ಟಿದ್ದಾರೆ. ಲೈಕ್ ಅದ್ರ ಮೇಲೆ ಜಂಪ್ ಮಾಡಿ ಫೈರ್ ಮಾಡ್ಬೋದು. ಸೊ ಟಾಪ್ಗೆ ಹೋಗ್ಬೋದು ಇನ್ನು. ಸೊ ಬೆಸ್ಟ್ ಐ ಥಿಂಕ್. ಸೊ ದಿಸ್ ಈಸ್ ದ ಹಾಸ್ಪಿಟಲ್. ಸೊ ಬನ್ನಿ ನೆಕ್ಸ್ಟ್ಗೆ ಹೋಗೋದ.
ಸೊ ಗಾಯ್ಸ್ ನೆಕ್ಸ್ಟ್ ಬ್ರಿಡ್ಜ್ ಹತ್ರ ಹೋಗೋದ, ಬ್ರಿಡ್ಜ್ ಹತ್ರ ಏನೋ ಆ್ಯಡ್ ಮಾಡಿದ್ದಾರೆ, ನೋಡೋದ ಏನಿದೆ ಅಲ್ಲಿ ಅಂತ. ಓ ಗಾಯ್ಸ್ ನ್ಯೂ ಬ್ರಿಡ್ಜ್, ಓ ಗಾಡ್ ಫುಲ್ ಚೇಂಜೇ ಮಾಡಾಕ್ಬಿಟ್ಟಿದ್ರು. ಓ ಗಾಡ್ ನೋಡೋಕೆತ್ರು ರಿಯಲ್ ಲೈಕ್ ಡ್ಯಾಮ್ ಥರನೇ ಕಾಣಿಸ್ತಾ ಇದೆ ಹೋಗಿ. ಸೊ ಮಸ್ತಾಗಿದೆ ಮಾತ್ರ, ಫುಲ್ ಚೇಂಜೇ ಮಾಡಾಕ್ಬಿಟ್ಟಿದ್ದಾರೆ. ಸೊ ಬ್ರಿಡ್ಜ್ ಕ್ಯಾಂಪಿನ್ ಅಷ್ಟೊಂದು ಕಷ್ಟ ಏನಿಲ್ಲ, ಈಗ ಆರಾಮಾಗಿ ಕಂಡುಹಿಡ್ಬೋದು ಅದು ಇದರ ಇಲ್ವಾ ಎನಿಮಿ ಎಂದು. ಸೊ ಮಸ್ತಾಗಿದೆ. ಆಮೇಲೆ ನ್ಯೂ ಗ್ಯಾರೇಜ್ನಾನು ಆ್ಯಡ್ ಮಾಡಿದರೆ, ಫುಲ್ಲು ಚೇಂಜ್ ಮಾಡೋಕ್ಕಿದ್ರೆ ಚೆನ್ನಾಗೇ ಕಾಣಿಸ್ತಿಲ್ಲ, ಫುಲ್ಲು ವೈಟ್ ಪ್ಲೇನು. ಸೊ ಅಷ್ಟೊಂದೇನು ಚೆನ್ನಾಗಿಲ್ಲ ಈ ಗ್ಯಾರೇಜು, ವೆರಿ ಬೇಸಿಕ್. ಮೇ ಬಿ ಐ ಥಿಂಕ್ ಇನ್ನೂ ಚೇಂಜ್ ಕೂಡ ಮಾಡ್ಬೋದು, ಇದು ಇನ್ನೂ ಫಿಕ್ಸಲ್ ಅಪ್ಡೇಟು. ಸೊ ನೋಡೋಣ ನೆಕ್ಸ್ಟ್ ಏನು ಮಾಡ್ತಾರೆ ಅಂತ. ಅಷ್ಟೊಂದು ಚೆನ್ನಾಗಿ. ಸೊ ನೆಕ್ಸ್ಟು ಪೋಚಂಗಿ ಕೆಳಗಡೆ ಏನೋ ವೈಟ್ಗೇನೋ ಬ್ಲಿಂಕ್ ಆಗ್ತಾ ಇದೆ, ಅಲ್ಲಿ ಹೋಗೋದಾ ಬನ್ನಿ ನೋಡೋದ ಏನಿದೆ ಅಂತ. ಸೊ ಗಾಯ್ಸ್ ಇದು ಬಂದು ಟ್ರೈನಿಂಗ್ ಸೆಂಟರು. ಸೊ ಇಲ್ಲಿ ಬೇಸಿಕ್ಲಿ ಏನಂದರೆ ಎಲ್ಲ ಪವರ್ ಸಿಗುತ್ತೆ, ಬಟ್ ಯಾವ ಗನ್ನು ಸಿಗಲ್ಲ. ಸೊ ಏನೇನು ಪವರ್ಸ್ ಇದೆ ಎಲ್ಲ ಇಲ್ಲೇ ಸಿಗುತ್ತೆ, ಬಟ್ ಗನ್ ಸಿಗಲ್ಲ ಅಷ್ಟೇ. ನೋಡಿ ಎಲ್ಲ ಪವರ್ಸ್ ಇಲ್ಲೇ ಸಿಗ್ಬಿಡುತ್ತೆ, ಬೇಕಂದರೆ ಇಲ್ಲಿ ಆರಾಮಾಗಿ ಬರ್ಬೋದು. ಎಲ್ಲನೂ ಜಸ್ಟ್ ಪವರ್ ಏನಾದ್ರು ಬೇಕಂದರೆ ಇಲ್ಲಿಗೆ ಬನ್ನಿ ಅಷ್ಟೇ, ಎಲ್ಲ ಪವರ್ಸು ಇಲ್ಲೇ ಸಿಗ್ಬಿಡುತ್ತೆ. ಸೊ ಅಷ್ಟೊಂದೇನು ಸ್ಪೆಷಲ್ ಇಲ್ಲ. ಸೊ ಮೇಲೂ ಹೋಗ್ಬೋದು ನೋಡಿ, ಎಲ್ಲ ಪವರ್ಸು ಇಲ್ಲೇ ಸಿಕ್ಬಿಡುತ್ತೆ. ಸೊ ಅದಕ್ಕೆ ಇದನ್ನು ಟ್ರೈನಿಂಗ್ ಸೆಂಟರ್ ಅಂತ ಆ್ಯಡ್ ಮಾಡಿದ್ದಾರೆ. ಸೊ ಆಮೇಲೆ ಇದು ನಿಂಜಾ ಸ್ಟಾರ್ಸು ಸಿಗುತ್ತೆ, ನ್ಯೂ ಪವರ್ ಆ್ಯಡ್ ಮಾಡಿದ್ದಾರೆ, ಬಟ್ ಅದರಲ್ಲಿ ಅಷ್ಟೊಂದು ಡ್ಯಾಮೇಜ್ ಏನು ಕೊಡಲ್ಲ ಅಷ್ಟೇ. ಎಲ್ಲ ಪವರ್ ಇಲ್ಲೇ ಸಿಕ್ಬಿಡುತ್ತೆ. ಈ ನಿಂಜಾಸ್ ಮಾತ್ರ ಎಲ್ಲ ಕಡೆ ಇದ್ದೇ ಇರ್ತಾರೆ. ಸೊ ಈ ಜಾಗ ಜಸ್ಟ್ ಪವರ್ಸ್ ಮಾತ್ರ. ಸೊ ಗೈಸ್ ನೆಕ್ಸ್ಟ್ ಕ್ರೇಜಿ ಥಿಂಗ್ ಹತ್ರ ಹೋಗೋದ. ಈ 3 ಮಾರ್ಕ್ ಐತೆ ನೋಡಿ, ಅಲ್ಲೇ ನಿಮಗೆ 9 ಟೈಲ್ ಸಿಗೋದು. ಸೊ ಅದು ವೆರಿ ಪವರ್ಫುಲ್ ಸ್ಪಿರಿಟ್ ಆರ್ ಡಿಮನ್ ಅಂತಲೂ ಹೇಳ್ಬೋದು. ಸೊ ಇದನ್ನು ಹೊಡೆಯೋಕ್ಕಂತೂ ತುಂಬ ಕಷ್ಟ. ಐ ಥಿಂಕ್ ಫುಲ್ ಸ್ಕ್ವಾಡೇ ಬೇಕು, ಒಬ್ಬರೇ ಅಂತೂ ಹೊಡೆಯೋಕ್ಕೆ ಆಗಲ್ಲ. ಬುಲೆಟ್ಸ್ 600-700 ತೊಗೊಂಡೋದ್ರೂ ಹೊಡೆಯೋಕ್ಕಾಗಲ್ಲ, ತುಂಬ ಡಿಫಿಕಲ್ಟ್ ಮಂತ್ರ. ಸೊ ನಾನು ತುಂಬ ಟ್ರೈ ಮಾಡಿದೆ. ವಾವ್ ನೋಡಿ ಗ್ರಾಫಿಕ್ ನೋಡಿ, ಗಾಡ್ ಮೂನ್ ಮಾತ್ರ ಮಸ್ತಾಗಿ ಮಾಡಿದ್ರೆ. ತೋರಿಸ್ತೀನಿ ನಾನು ಎಷ್ಟು ಟ್ರೈ ಮಾಡಿ ನೋಡಿ, ಒಂದೇ ಫಿನಿಶ್ ಎಷ್ಟು ಬೇಗ ಫಿನಿಶ್ ಮಾಡ್ಬೋದು. ಬಟ್ ಅದ್ರ ಹತ್ರ ಸತ್ತರೆ ರಿಕಾಲ್ ಸಿಕ್ಬಿಡುತ್ತೆ ಆಟೋಮೆಟಿಕ್, ಎಲ್ಲೋ ರಿಕಾಲ್ ಹೋಗ್ಬಿಡುತ್ತೆ. ಇದ್ರೂ ಸ್ವಲ್ಪ ಡ್ಯಾಮೇಜ್ ಸಿಗೋದು ಅದಕ್ಕೆ. ನೋಡಿ ಆಚೆಗೆ ಎಸ್ಬಿಡ್ತು. ಸೊ ಫುಲ್ಲು ಹೆವಿ ಸ್ಟ್ರಾಂಗ್ ಮಂತ್ರ ಇದಂತೂ. ನಾನು ಎಷ್ಟು ಐ ಥಿಂಕ್ 5-6 ಟೈಮ್ ಟ್ರೈ ಮಾಡಿದೆ, ಜಸ್ಟ್ ಹಾಫ್ HP ಅಷ್ಟೇ ಕಡಿಮೆ ಮಾಡೋಕ್ಕಾಗಿತ್ತು, ಹೊಡೆಯೋಕ್ಕೆ ಆಗ್ತಾ ಇರಲಿಲ್ಲ. ಟ್ರೈ ಮಾಡ್ತೀನಿ ಒಬ್ಬನೇ ಫಿನಿಶ್ ಮಾಡೋಕ್ಕೆ, ಬಟ್ ಹೆವಿ ಟ್ರೈ ಮಾಡಿದೆ ಆಗಲೇ ಇಲ್ಲ. ಸೊ ಇದು ಬಂದು ಮಿಲ್ಟಾ ಜಾಗ. ಸೊ ಮಿಲ್ಟಾದಲ್ಲೂ ಸ್ವಲ್ಪ ಚೇಂಜ್ ಮಾಡಿದ್ದಾರೆ, ಬಟ್ ಸ್ವಲ್ಪನೇ, ಜಾಸ್ತಿ ಏನು ಚೇಂಜ್ ಮಾಡಿಲ್ಲ. ಬಟ್ ಆದರೂ ಹೊಸ ಜಾಗ ಫೀಲಿಂಗೇ ಬರುತ್ತೆ. ಲೈಕ್ ನೋಡಿ ಸರೌಂಡಿಂಗ್ ಫುಲ್ಲು ನ್ಯೂ ಹೌಸೇ ಆ್ಯಡ್ ಮಾಡಿದ್ದಾರೆ, ಒಂಥರ ನ್ಯೂ ಫೀಲಿಂಗ್ಸೇ ಮಾತ್ರ. ಡೋರ್ಸ್ನ ನೋಡಿ, ಡೋರು ಒಂಥರ ಫುಲ್ಲು ಹೊಸ ಡೋರ್ನೇ ಆ್ಯಡ್ ಮಾಡಿದ್ದಾರೆ, ಸ್ಲೈಡ್ ಲೈಕ್ ಚೈನೀಸ್ ಹೋಮಲ್ಲಿ ಇರುತ್ತಲ್ಲ, ಸೊ ಅದೇ ಥರ ಡೋರ್ಸ್ನ ಆ್ಯಡ್ ಮಾಡಿದ್ದಾರೆ. ಸೊ ತರಕಾರಿ ಎಲ್ಲ ಮೇ ಬಿ ಇದೆಲ್ಲ ಶಾಪ್ ಅನಿಸುತ್ತೆ, ಸೊ ಅದಕ್ಕೆ ತರಕಾರಿ ಎಲ್ಲ ಕಾಣಿಸುತ್ತೆ. ಸೊ ಪರವಾಗಿಲ್ಲ, ಡಿಟೇಲಿಂಗ್ ಮಾತ್ರ ಮಸ್ತಾಗಿ ಆ್ಯಡ್ ಮಾಡಿದ್ದಾರೆ. ಆಮೇಲೆ ಇದ್ರ ಮನೆ ಮೇಲೂ ಹೋಗ್ಬೋದು, ಡ್ಯಾಮೇಜು ಏನೂ ಆಗಲ್ಲ. ಫುಲ್ ಟಾಪ್ಗೂ ಹೋಗ್ಬೋದು, ಏನೋ ಒಂಚೂರು ಡ್ಯಾಮೇಜ್ ಏನೂ ಆಗಲ್ಲ. ಆಮೇಲೆ ರಾಜಿನ್ ಜೊತೆ ಪವರ್ ಇದ್ರೆ ಇದಂತೂ ಫುಲ್ಲು ಎಲ್ಲಿಗೆ ಬೇಕಾದ್ರೂ ಹೋಗೋದು ಇದ್ರೆ ಮಾತ್ರ ಮಸ್ತಾಗೈತೆ ಇದು ಪವರ್ ಮಾತ್ರ. ಈ ನೆಕ್ಸ್ಟ್ ಥಿಂಗ್ ನೋಡಿ, ಇದು ಪೋಚಂಕಿಲಿದೆ. ಸೊ ಈ ಜಾಗ ನೋಡಿ ಸಕ್ಕತ್ತಾಗಿದೆ, ಗಾಡ್ ಪೋಚಂಕಿಲಿ ಇದು ಮಸ್ತಾಗಿ ಆ್ಯಡ್ ಮಾಡೋರು ಮಾತ್ರ. ಇದನ್ನ ಮಾತ್ರ ಈ ಜಾಗ ನೋಡಿ, ಸೇಮ್ ಮೊದಲು ಹೆಂಗಿತ್ತು ಮನೆ ಹೆಂಗೆ ಐತೆ, ಬಟ್ ಸ್ವಲ್ಪ ಚೇಂಜ್ ಮಾಡಿದ್ರು, ಬಟ್ ಸಕ್ಕತ್ತಾಗಿದೆ. ಈ ಟ್ರೀ ನೋಡಿ ಮಾತ್ರ ರಿಯಲ್ ಕಾಣಿಸ್ತಾ ಇದೆ, ಮಸ್ತಾಗಿ ಆ್ಯಡ್ ಮಾಡೋದು ಮಾತ್ರ. ನೋಡಿ ಅಷ್ಟೊಂದೇನು ಚೇಂಜ್ ಮಾಡಿಲ್ಲ, ಬಟ್ ಸ್ವಲ್ಪ ಚೇಂಜ್ ಮಾಡಿದ್ರೆ ಆದರೂ ಮಸ್ತಾಗಿ ಕಾಣಿಸ್ತಾ ಇದೆ. ಮನೆಗಳು ನೋಡೋಕೆ ಮಾತ್ರ ಲಿಟ್ರಲಿ ಏನು ಹೇಳಲಿ, ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ, ಬಟ್ ಸಕ್ಕತ್ತಾಗಿದೆ ಮಾತ್ರ ಅಪ್ಡೇಟ್ ಮಾತ್ರ. ಸೊ ಕ್ರೇಜಿ ಅಪ್ಡೇಟ್ ಮಾತ್ರ. ಸೊ ಇದು ಬಂದು ಘಟ್ಕ ಹತ್ರ. ಸೊ ಘಟ್ಕ ಹತ್ರ ಒಂದು ಸ್ವಲ್ಪ ಚೇಂಜಸ್ಸು ಮಾಡಿದ್ದಾರೆ. ಸೊ ಚಿಕ್ಕ ಮನೆ ಆ್ಯಡ್ ಮಾಡಿದ್ದಾರೆ, ಮತ್ತು ಒಂದು ಅಪಾರ್ಟ್ಮೆಂಟ್ಸು ಆ್ಯಡ್ ಮಾಡಿದ್ದಾರೆ ಘಟ್ಕ ಹತ್ರ. ಐ ಥಿಂಕ್ ಒಂದೇ ಒಂದು ಅಪಾರ್ಟ್ಮೆಂಟ್ಸ್ ಮಾತ್ರ ಇದೆ ಅಷ್ಟೇ. ಸೊ ನೋಡೋಕ್ಕೂ ಚೆನ್ನಾಗಿದೆ. ಸೊ ಈ ಪವರ್ ಇದ್ದರೆ ನೋಡಿ ಏನು ಆರಾಮಾಗಿ ಬ್ರಿಡ್ಜ್ ಮೇಲೂ ಹತ್ಬೋದು. ಸೊ ವೆರಿ ಹೆಲ್ಪ್ಫುಲ್. ಸೊ ಆಮೇಲೆ ನೀರಲ್ಲೂ ಹೋಗ್ಬೋದು. ಇದೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಸೊ ಲಾಸ್ಟ್ ವಿಡಿಯೋ ನಾನು ನೋಡ್ಬಿಡಿ ಅಕಸ್ಮಾತ್ ಏನಾದ್ರು ಬೇಕಂದ್ರೆ. ಸೊ ತುಂಬ